ಇಕ್ತಾರಲ್ಲಿ ಅಂತ ಮೈನ್ ಅದು ಉದ್ದೇಶ, ಬೇರೆ ಯಾವ ಉದ್ದೇಶ ಇಲ್ಲ. ನಮಗೂ ವೈಯಕ್ತಿಕವಾಗಿ ಯಾವ್ದಿಲ್ಲ ಇಲ್ಲ, ಅವ್ರ ಸರ್ವೆ ನಂಬರ್ ನಾನ್ ಬರ್ಸ್ಕೊಂಡಿಲ್ಲ, ನನ್ನ ಸರ್ವೆ ನಂಬರ್ ಅವ್ರು ಬರ್ಸ್ಕೊಂಡಿಲ್ಲ. ಬೇರೆ ಯಾವತ್ತೂ ನಾವು ರಾಜಕಾರಣದಲ್ಲಿ ಬಿಟ್ರೆ ಯಾವ್ದೋ ಚುನಾವಣೆ ಬಂದು ಬಿಟ್ರೆ ಮಿಕ್ಕಿದ್ ಎಲ್ಲೂ ಮಾತುಕತೆನೂ ಇಲ್ಲ. ಎಲೆಕ್ಷನ್ ಹತ್ರ ಬಂತು ಅಂತ ಎಲೆಕ್ಷನ್ ಹತ್ರ ಬಂತು ಅಂದ್ರೆ ನಿಂತ್ಕೊಳಕ್ಕೆ ಅವಕಾಶ ಇಲ್ವಲ್ಲಪ್ಪ. ನಿನ್ ಸಂಘನೆ ನೀನ್ ಸರಿಯಾಗಿ ನೋಡ್ಕೊಳಕ್ ಆಗಿಲ್ವಲ್ಲ, ನಿನ್ ಸಂಘನೆ ಸರಿಯಾಗಿ ಇಟ್ಕೊಳಕ್ ಆಗಿಲ್ವಲ್ಲ. ಈ ತಾಲೂಕಿನ ಬಗ್ಗೆ ಮಾತಾಡೋದೇನು, ನನ್ನ ಬಗ್ಗೆ ಮಾತನಾಡೋದೇನು? ಅದೇ ಅವರು ಆಡಿಟ್ರು ಅವ್ರು ಏನ್ ಅವ್ರದ್ದು ಸಂಘದ ಪ್ರತಿಯೊಂದು ಆರಂಭಿಸು ಎಲ್ಲ ನೋಡ್ತಾರೆ. ಆ ಸಂಘದ ಪ್ರತಿಯೊಂದು ಆರಂಭಿಸು ಎಲ್ಲ ನೋಡಿ ಯಾವ ಗ್ರೇಡ್ ಕೊಡ್ಬೇಕು ಅಂತ ಕೇಳ್ತಾರೆ. ನೀವ್ ಏನ್ ಕೇಳಿದ್ರು ಇನ್ನೂ 1 ಗಂಟೆ ಆಗ್ಲಿ, 1 ಗಂಟೆ ಆಗ್ಲಿ, ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಏನಪ್ಪ ನಾನು ಹೇಳಿರೋದು ಅದು ಇಂಪಾರ್ಟೆಂಟ್ ಬಂದಿಲ್ಲ, ಅದು ಯಾವ್ದಾದ್ರು ಬಂದೈತಿ ಅಂತ ನಾವೆಲ್ಲಿ ಹೋಗ ನೀನು ಒಳ್ಳೆ ಮಹಾಭಾರತ ಸ್ಟೋರಿ ಎಲ್ಲ ಹೇಳ್ಬಿಟ್ಟು ನಾವ್ ಎಲ್ಲಿ ಬರೆಯೋದು ಹೇಳು. ನಮ್ಗೆಲ್ಲ 4 ಕಾಲಮ್ 2 ಕಾಲಮ್ ಕೊಡ್ತಾರೆ. ಕ್ವಶನ್ ಕೇಳಪ್ಪ, ಅವ್ರ ಆನ್ಸರ್ ಹೇಳ್ತಾರೋ ಏನು ಕೇಳಿಲ್ಲ ನೀವು. ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ನಾನು ಮಾಡಕ್ಕೆ ಹೋಗಲ್ಲ. ನಾನು ಆತರ ಚುನಾವಣೆ ಬಂದೈತೆ ಡೆಫರ್ಮೇಷನ್ ಕೇಸ್ ಹಾಕೋದು, ಅವ್ರು ತೊಂದರೆ ಮಾಡೋದು ಅನ್ನೋ ನನ್ನ ಭಾವನೆ ಇಲ್ಲ. ಅವ್ರು ಹೇಳಿರೋ ಅಂತ ಪತ್ರಿಕೆಗಳು ಬಂದಿರೋದಕ್ಕೆ ನನ್ನ ಉತ್ತರ ಅಷ್ಟೇ. ನನ್ನ ಗೌರವಕ್ಕೆ ಧಕ್ಕೆ ಬಂದಾಗ ನಾನು ಮಾತನಾಡಲೇಬೇಕಲ್ಲ, ಹೇಳಲೇಬೇಕಲ್ಲ. ಅದೆಲ್ಲ ಮುಖ್ಯವಾಗಿ